ನಟಿ ಕಾವ್ಯ ಗೌಡ ಕೌಟುಂಬಿಕ ಕಲಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲೂ ಗಲಾಟೆ, ಸ್ಟೇಷನ್ನಲ್ಲೂ ಕೂಡ ದೊಡ್ಡ ಹೈ ಡ್ರಾಮಾವೇ ಸೃಷ್ಟಿಯಾಗಿದೆ. ಕಾವ್ಯ ಗೌಡ ಫ್ಯಾಮಿಲಿ, ಪ್ರೇಮ ಕುಟುಂಬಸ್ಥರ ನಡುವೆ ಪೊಲೀಸ್ ಠಾಣೆಯಲ್ಲೂ ಕೂಡ ವಾಗ್ವಾದ ನಡೆದಿದೆ. ಪೊಲೀಸ್ ಠಾಣೆಯಲ್ಲಿರುವಂತಹ ಕಾವ್ಯ ಹಾಗೂ ಪ್ರೇಮ ಕುಟುಂಬಸ್ಥರು ಪ್ರೇಮ, ನಂದೀಶ್, ಕಾವ್ಯ ಗೌಡ, ಭವ್ಯ ಗೌಡ ಅವರ ವಿಚಾರಣೆಯನ್ನ ನಡೆಸಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಕೂಡ ಬೆಳೆಸಿದ್ದಾರೆ. ಅಲ್ಲೂ ಕೂಡ ಮನೆಯಲ್ಲೂ ಗಲಾಟೆ ಆಗಿದೆ, ಮನೆಯಲ್ಲೂ ಕೂಡ ಹೊಡೆದಾಡ್ಕೊಂಡಿದ್ದಾರೆ, ಚಾಕುವಿನಿಂದ ಹಿರಿದಿದ್ದಾರೆ, ಅದೆಲ್ಲವೂ ಕೂಡ ಆಗಿದೆ. ಅಟ್ಲೀಸ್ಟ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದಂತಹ ಸಂದರ್ಭದಲ್ಲಿ ಇದು ಮನೆಯಲ್ಲ, ಪೊಲೀಸ್ ಠಾಣೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ನಾವು ಕೇಳೋಣ, ಅದಕ್ಕೆ ಕಿವಿಗೊಡೋಣ, ಒಬ್ಬೊಬ್ಬರಾಗೆ ಸಮಸ್ಯೆಗಳು ಏನಿದೆ ಅನ್ನೋದನ್ನ ಅಧಿಕಾರಿಗಳ ಮುಂದೆ ಇಟ್ಟರೆ ಅಧಿಕಾರಿಗಳು ಒಂದು ಕನ್ಕ್ಲೂಷನ್ ಅನ್ನ ಕೊಡ್ತಾರೆ. ಇದ್ಯಾವುದು ಇಲ್ಲ, ಅಲ್ಲೂ ಗಲಾಟೆ ಇಲ್ಲೂ ಗಲಾಟೆ, ಕೇಳಿಸ್ಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಕಾವ್ಯ ಗೌಡ ಕುಟುಂಬದವರು ಇಲ್ಲ, ಈ ಕಡೆ ನಂದೀಶ್ ಗೌಡ ಅವರ ಕುಟುಂಬಸ್ಥರು ಕೂಡ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ತಾನೇ ಹಾಸ್ಪಿಟಲ್ ಸ್ಪೇಸ್ ಅಂತ ಕೊಡಿ, ನಾನೇ ಆನ್ಸರ್ ಮಾಡಿದಂತಹ ಸಂದರ್ಭದಲ್ಲಿ ಕಾವ್ಯ ಗೌಡ ಅವರು ಮಾತನಾಡೋದಕ್ಕೆ ಸಾಧ್ಯವಿಲ್ಲ. ನಾನು ಈಗಷ್ಟೇ ಹಾಸ್ಪಿಟಲಿಂದ ಹೊರಗಡೆ ಬಂದಿದ್ದೀನಿ, ವಿಚಾರಣೆ ಆಗಲಿ ತನಿಖೆ ಆಗಲಿ ನಮಗೂ ಕೂಡ ಸ್ವಲ್ಪ ಸ್ಪೇಸ್ ಕೊಡಿ ಅನ್ನುವಂತಹ ಮಾತುಗಳನ್ನು ಕಾವ್ಯ ಗೌಡ ಅವರು ಆಡ್ತಾ ಇದ್ದಾರೆ. ಕಾವ್ಯ ಗೌಡ ಮತ್ತು ಅವರ ಈ ಪ್ರೇಮ ಹಾಗೂ ಅವರ ಕುಟುಂಬದ ನಡುವೆ ಒಂದಷ್ಟು ಗಲಾಟೆಗಳು ಮತ್ತು ಹೊಡಿಬಡಿ ಕೂಡ ಆಗಿದೆ. ಕೂದಲನ್ನು ಹಿಡ್ಕೊಂಡು ಎಳೆದ್ರು, ನನ್ನ ಮೇಲೆ ಹಲ್ಲೆ ಮಾಡಿದರು ಅಂತ ಹೇಳಿ ಕಾವ್ಯ ಅವರು ಹೇಳ್ತಾ ಇದ್ದಾರೆ. ಬಟ್ ಆದರೆ ಈ ರವಿಕುಮಾರ್ ಮತ್ತು ಪ್ರೇಮ, ನಂದೀಶ್ ಇವರೆಲ್ಲರೂ ಕೂಡ ಬೇರೆ ವರ್ಷನ್ ಹೇಳ್ತಾ ಇದ್ದಾರೆ. ಆಸ್ತಿ ವಿಚಾರಕ್ಕಾಗಿರುವಂತಹ ಗಲಾಟೆ ಇದು, ಮನೆ ವಿಚಾರಕ್ಕಾಗಿರುವಂತಹ ಗಲಾಟೆ, ಮನೆಯಲ್ಲಿ ಯಾವಾಗಲೂ ಸೊಸೆಯಾಗಿ ಬಂದಿದ್ದಾವಿಂದಲೂ ಕೂಡ ಗಲಾಟೆ ಮಾಡ್ತಾನೆ ಇದ್ದಾರೆ ಕಾವ್ಯ ಗೌಡ ಅಂತ ಹೇಳಿ ಇದೀಗ ರವಿಕುಮಾರ್ ಅವರು ಕೂಡ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ.